ವಕ್ಫ್ ಕಮಿಟಿಯವರು ಇರ್ಬೋದು, ಇನ್ಯಾರೋ ಇರ್ಬೋದು, ಅವರನ್ನೆಲ್ಲ ನಾನು ವಿರೋಧಿಸೋದಲ್ಲ, ಸರ್ವನಾಶ ಮಾಡಿಬಿಡ್ತೀನಿ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸಗಾನಂದವಾದ್ಯಂ ಭವಶಂಕರಂ ಭೂತಭೂತೇಶ್ವರಂ ಭೂತನಾಥಂ. ನೋಡಿದ್ರಾ? ನೀವು ಹೋಗಿದ್ಯಾ? ಮತ್ತೆ ಹೋಗ್ಬೇಕು ಬಿಡಪ್ಪ ಮಮತಾಸ್, ಒಂದು ವಿಷ್ಣುವಿನ ಗುಡಿಗೆ ಹೋಗು. ನೀನು ನಂಬ್ತೀಯೋ ಬಿಡ್ತೀಯೋ ಆತನ ಕರ್ಕೊಂಡೋಗಿ ನಿಂತ ವಿಡಿಯೋ ಮಾಡಿಸ್ತೀನಿ, ಆವಾಗಲೇ ನಿಂಗೆ ಗೊತ್ತಾಗೋದು ದಟ್ ಆ ತಲೆಬುರುಡೆ ಮಾತ್ರ ಶೇಕ್ ಆಗುತ್ತೆ. ಒಂದು ದನವನ್ನ ಕೊಯ್ಯುವಾಗ ಅದೆಷ್ಟು ಸಂಕಟ ಪಡುತ್ತಲ್ವಾ? ಅಮ್ಮ, ನಿಮ್ಮ ಪ್ರಕಾರ ಸನಾತನ ಧರ್ಮ ಅಂದ್ರೆ ಏನು? ಸನಾತನ ಅಂದ್ರೆ ಅನಾದಿ ಕಾಲದಿಂದಲೂ ಈ ಭೂಮಿಯ ಉಗಮ ಹೇಗಾಯ್ತು ಅಂತ ನಮಗೆ ಗೊತ್ತಿಲ್ವಲ್ಲ, ಅಲ್ಲಿಂದ ನೆಲೆಗೊಂಡಂತ ಈ ಧರ್ಮ ಇದೆಯಲ್ಲ, ಅದು ಸನಾತನ ಧರ್ಮ. ಅಂದ್ರೆ ಹಿಂದೆ ಹುಟ್ಟಿದ್ದು ಗೊತ್ತಿಲ್ಲ, ಮುಂದೆ ಕೊನೆ ಆಗೋದಿಲ್ಲ, ಇದರ ತಿಳುವಳಿಕೆ ಯಾರ್ಯಾರಿಗಿದೆ ಅವರೆಲ್ಲ ಸನಾತನರೇ. ಅಮ್ಮ, ನಾನು ಆಗದಿಂದ ನಿಮ್ಮನ್ನ ನೋಡ್ತಾ ಇದ್ದೆ, ಅಂದ್ರೆ ನೀವು ಅದ್ರಲ್ಲಿ ನೀರು ಕುಡಿತೀರಲ್ಲ, ಅದು ಆಕ್ಚುಲಿ ಏನು? ಇದಕ್ಕೆ ಕಪ್ಪರ ಅಂತ ಹೇಳ್ತಾರೆ. ಕರ್ಪರ ಅಂತ ಹೇಳ್ತಾರೆ. ಕರ್ತೃ ಕರ್ಪರ ಭುಜ ಹೋಂಕಾರ ಬೀಜೋದ್ಭವ. ಕರ್ತೃ ಕರ್ಪರ ಭುಜ ಅಂದ್ರೆ ಕೈಯಲ್ಲಿ ಕರ್ಪರವನ್ನು ಇಟ್ಕೊಂಡಿದ್ದಾರೆ ಅಂತ. ಕರ್ಪರ ಅಂದ್ರೆ ತಲೆಯ ಬುರುಡೆ ಅಲ್ಲ, ಸ್ಕಲ್. ಇದಕ್ಕೆ ಅರ್ಧ ಹಿಂಗೆ ಕೊಯ್ದ್ರೆ ಸ್ಕಲ್ ಇರುತ್ತಲ್ಲ, ಆ ಸ್ಕಲ್ ಅಲ್ಲಿ ಅಘೋರಿಗಳು ಊಟ ಮಾಡೋದು, ಆ ಸ್ಕಲ್ ಅಲ್ಲಿ ನೀರನ್ನು ಕುಡಿಯೋದು. ಏನಿದಲ್ಲಿ ಇದು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ತಲೆ ಇದ್ದಾಗ ತಲೆ ಒಳಗಿಂದ ಏನು ತಿನ್ನಕ್ಕಾಗ್ಲಿಲ್ಲ ನಮ್ಗೆ. ತಲೆ ಹೋದ್ಮೇಲೆ ಕಡೆ ಪಕ್ಷ ಮೂಳೆ ಒಳಗಾದ್ರೂ ಏನಾದ್ರು ಇದೆಯಾ ಅಂತ ಒಂದು. ಜೊತೆಗೆ ಇವತ್ತಿನ ತನಕ ಬದುಕಿದ್ದಾಗ ಮನುಷ್ಯನನ್ನ ತೂಚಿ ಅಂತ ಹೊಗಳುತ್ತಾರೆ, ಅವನ್ ನೆಗದು ಬಿದ್ದ ಮೇಲೆ ಅವನ ಪೂಜೆ ಮಾಡವರೇ ಜಾಸ್ತಿ. ಹಾಗಾಗಿ ಮೂಳೆಯಲ್ಲಿ ಇರ್ತಕ್ಕಂಥ ಬಲ ಎಲ್ಲೂ ಇಲ್ಲ. ದಧೀಚಿ ಋಷಿಗಳ ನೋಡಿ, ನೀವು ಮಾಡೋ ತಪ್ಪಲ್ವಾ ಅಂತ ಪ್ರಶ್ನೆ ಬಂದ್ಬಿಟ್ರೆ, ವೈದಿಕರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ವೈದಿಕರಿಗೆ ಇದು ತಪ್ಪು, ನಾವು ಕು ಆಚರಣೆಯಲ್ಲಿ ಇರೋರು ಅಂತ ಹೇಳ್ತಾರ ಅವ್ರು. ಅದೇ ವೈದಿಕರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ಶಂಖದಿಂದ ಅಭಿಷೇಕ ಮಾಡ್ತಿರಲ್ಲ ಸಾಲಿಗ್ರಾಮಕ್ಕೆ, ಶಂಖ ಏನು? ಅದು ಕರ್ಪರವೇ, ಬೋನ್ ಅಲ್ವೇನ್ರಿ? ಒಂದು ಸೆಲ್ ಅಲ್ವಾ, ಅದು ಬೋನ್ ತಾನೆ. ಇನ್ನು ಶೈವರು ಇದು ಶೃಂಗಗಿರಿಯ ಮಠದಲ್ಲೆಲ್ಲ ಸ್ವಾಮಿಗಳು ಇದು ಎತ್ತಿನ ಕಾಡು, ಎತ್ತಿನ ಕೊಂಬಿಂದ ಅಭಿಷೇಕ ಮಾಡ್ತಾರೆ. ಅದೇನು ಅದು ಕ್ಯಾಲ್ಸಿಯಂ ತಾನೆ, ಅದು ಕ್ಯಾಲ್ಸಿಯಮ್ಮು, ಅದು ಕ್ಯಾಲ್ಸಿಯಂ, ಇದು ಕ್ಯಾಲ್ಸಿಯಂ. ಜೊತೆಗೆ ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸಗಾನಂದವಾದ್ಯಂ ಭವಶಂಕರಂ ಭೂತಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀರೆ. ನಾವು ಶಂಕರನ್ನ ಪೂಜಿಸುವುದಾದ್ರಿಂದ ನಾವು ಯಾರನ್ನು ಪೂಜಿಸ್ತೀವಿ ಅದೇ ವೇಷ ಹಾಕೊಳ್ತೀವಿ. ಹೇಗೆ? ಅದ್ರ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ, ನೀವು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ನೋಡಿ, ವಿಷ್ಣು ಕೂಡ ಶಂಖ ಚಕ್ರ ಗದೆ ಪದ್ಮ ಇಟ್ಕೊಂಡಿರ್ತಾನೆ, ಹೊರಗೆ ಇಬ್ರು ಕಾವಲ್ಗಾರ ಇರ್ತಾರೆ, ಅದನ್ನ ಇಟ್ಕೊಂಡಿರ್ತಾರೆ. ನೋಡಿದ್ರಾ? ನೀವು ಹೋಗಿದ್ಯಾ? ಮತ್ತೆ ಹೋಗ್ಬೇಕು ಬಿಡಪ್ಪ ಮಮತಾಸ್, ಒಂದು ವಿಷ್ಣುವಿನ ಗುಡಿಗೆ ಹೋಗು. ನೀನು ಶಂಖ ಚಕ್ರ ಗದಾ ಪದ್ಮ ವಿಷ್ಣುವಿನ ವೇಷ, ಹೊರಗಡೆ ಇಬ್ರು ಕಾವಲ್ಗಾರ ಇರ್ತಾರೆ, ಜಯ ವಿಜಯ ಅಂತ ಹಿಂಗಿರ್ತಾರ, ಅವ್ರಿಗೂ ಶಂಖ ಚಕ್ರ ಗದಾ ಪದ್ಮಗಳಿರುತ್ತೆ. ಅಂದ್ರೆ ಡ್ರೆಸ್ ಕೋಡ್. ನಮ್ಮ ದೇವರು ಯಾವ ವೇಷ ಹಾಕೊಂಡಿದಾರೋ, 4-5 ಮೋಕ್ಷಗಳಿದೆ, ಅದ್ರಲ್ಲಿ ಸಾರೂಪ್ಯ ಮೋಕ್ಷ ಅಂತಿದೆ. ಭಗವಂತನ ರೂಪವನ್ನೇ ತೊಟ್ಟು ಭಗವಂತನೇ ಅಧ್ಯಯನ ಮಾಡ್ತಾ 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 ಭಗವಂತನ ತತ್ವವನ್ನೇ ತಮ್ಮೊಳಗೆ ಅಂದ್ಕೊಂಡ್ಬಿಡೋದು. ಈಗ ಕೆಲವು ನಾಟಕಗಳಲ್ಲಿ ಭೀಮನ ವೇಷ ಹಾಕ್ತಾರೆ, ಅವ್ರು ಸಾಯುತ್ತಂಕ ಭೀಮನ ವೇಷ ಹಾಕಿರ್ತಾರೆ, ಅದ್ರ ಮನೇಲಿ ಕುತ್ಕೊಂಡಾಗ ಹೇ ತಿಳಿಯುವುದಿಲ್ವ ನಿನಗೆ ಅಂತಾರೆ. ಅಂದ್ರೆ ಆಕ್ಷನ್ ಅದು ಮಾಡಿ ಮಾಡಿ ಅದು ಬಂದ್ಬಿಡುತ್ತೆ. ಹಾಗೆ ಇದು ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ನಮಗೆ ಅಸಹ್ಯ ಹೋಗುತ್ತೆ. ಜೊತೆಗೆ ಇದರಲ್ಲಿ ಒಂದು ಮಹಾತತ್ವ ಅಡಗಿದೆ. ಇದಕ್ಕೆ ಮಹಾಶಂಖ ಅಂತ ಹೆಸರು. ಏನೇಳಿ? ಮಹಾಶಂಖ. ನೀವು ಅಭಿಷೇಕ ಮಾಡೋದು ಶಂಖನೇ, ಇದು ಮಹಾಶಂಖ. ಈ ಮಹಾಶಂಖ ಯಾರ್ಯಾರ್ದು ತಲೆಬುರುಡೆ ನಾವು ತರೋಲ್ಲ. ಇದು ಕಾಶಿಯಲ್ಲಿ ಅನೇಕ ಅಘೋರಿಗಳು ಅಥವಾ ಬ್ರಹ್ಮಜ್ಞಾನಿಗಳು ತಮ್ಮ ಶರೀರವನ್ನು ಬಿಟ್ಟಿರ್ತಾರೆ. ಅದು ನಮಗೆ ಪ್ರಾಪ್ತಿ ಆಗತ್ತೆ, ಇಂಥ ಕಡೆ ಹೋಗು ಅಂತ ಹೇಳುತ್ತೆ. ಆ ಹೋದಾಗ ನೀನ್ ನಂಬ್ತೀಯೋ ಬಿಡ್ತೀಯೋ ಆತನ ಕರ್ಕೊಂಡೋಗಿ ನಿಂತ ವಿಡಿಯೋ ಮಾಡಿಸ್ತೀನಿ, ಆವಾಗಲೇ ನಿಂಗೆ ಗೊತ್ತಾಗೋದು ದಟ್ ಆ ತಲೆಬುರುಡೆ ಮಾತ್ರ ಶೇಕ್ ಆಗುತ್ತೆ, ಇದು ನಿನ್ನದು ಅಂತ. ಅದನ್ನ ತಂದು ನಾವು ಸಂಸ್ಕರಿಸಿ ಅದರಲ್ಲೇ ಊಟ, ಅದರಲ್ಲೇ ನೀರು ಇತ್ಯಾದಿ ಕುಡಿತೇವೆ. ಒಬ್ಬ ಅಘೋರಿಯ ಅಲಂಕಾರ ಹೇಗಿರುತ್ತೆ?
ಅಘೋರಿ ಯಾವುದೇ ಅಲಂಕಾರ ಹಾಕೊಳ್ಳಲ್ಲ. ಹಾಗೆ ನಾನು ಕೂಡ 8-10 ವರ್ಷಗಳ ಕಾಲ ನಗ್ನವಾಗಿ ಇದ್ದೆ. ನನ್ನ ಹಳೆ ಫೋಟೋಗಳನ್ನು ಯಾವಾಗಾರ ಕೊಡ್ತೀನಿ, ಈಗ ನನ್ನ ಹತ್ರ ಇಲ್ಲ. ಅದರಲ್ಲಿ ನಗ್ನವಾಗಿದ್ದುಕೊಂಡು ರಾಕೋಕೆ ಬಲ್ತೀವಿ, ಸುಟ್ಟ ಹೆಣದ ಭಸ್ಮವನ್ನೇ ಧಾರಣೆ ಮಾಡ್ಕೋತಿದ್ದೆ. ಎಲ್ಲವನ್ನೂ ಮಾಡ್ಕೊಂಡಿದ್ರು. ಈಗ ಲಲಿತಾ ಮಹಾತ್ರಿಪುರ ಸುಂದರಿಯ ಆರಾಧನೆ ಬಹಳ ಮಾಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದೆ, ಯಾರನ್ನ ಆರಾಧನೆ ಮಾಡ್ತಾರೆ ಆ ವೇಷ ಹಾಕೋಬೇಕು ಅಂತ. ಶ್ರೀ ಮಹಾಲಲಿತಾ ತ್ರಿಪುರ ಸುಂದರಿಯ ಆರಾಧನೆ ನಡೀತಾ ಇರೋದ್ರಿಂದ, ಶ್ರೀಚಕ್ರ ಆರಾಧನೆ ನಡೀತಿರೋದ್ರಿಂದ ಅವಳ ಪ್ರೀತ್ಯರ್ಥವಾಗಿ ಈ ವೇಷ ನಾನು ಹಾಕೊಳ್ತೇನೆ. ಯಾಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ಹಾಲಮ್ಮ ಹಾಲಮ್ಮ ಅಂತಿದ್ವಿ. ಅವಳ ಹೆಸರು ಹಾಲಮ್ಮ ಅಲ್ಲ, ಅವಳ ಹೆಸರು ನೀಲಮ್ಮ, ಸುವರ್ಣಮ್ಮ ಅಂತ. ಹಾಲ್ ಮಾರಕ್ ಬರ್ತಿದ್ಲೋ ಇಲ್ಲೋ, ಅವಳ ಹೆಸರು ಎಲ್ಲರೂ ಹಾಲಮ್ಮ ಅಂತಿದ್ರು. ಮೊಸರಮ್ಮ ಬಂದ್ಲೇನೋ ಅಂತಿದ್ರು. ಮೊಸರಮ್ಮ ಅಲ್ಲ, ಅವಳ ಹೆಸರು ಗೌರಮ್ಮ. ನಾವು ಮೊಸರಮ್ಮ ಅಂತಿದ್ವಿ. ಅವ್ನ ತರಕಾರಿ ಅವ್ನು ಬಂದೇನೋ, ಅವನ ಹೆಸರು ಚನ್ನಬಸಪ್ಪ, ತರಕಾರಿ ಅವ್ನು ಬಂದ ಅಂತಿದ್ವಿ. ಯಾಕೆ ಅಂದ್ರೆ ಯಾವುದೋ ಒಂದು ವಸ್ತುವನ್ನ ಪ್ರಧಾನವಾಗಿ ಇಟ್ಕೊಂಡು ಅದರಲ್ಲಿ ಉಪಜೀವನ ನಡೆಸ್ತಾರಾದ್ರಿಂದ ಆ ವಸ್ತುವೇ ಅವರನ್ನ ಸೂಚಿಸುತ್ತೆ, ಹೆಸರು ಕರೆಯುತ್ತೆ. ಹಾಗೆ ನಾನು ಭೈರವಿಯನ್ನೇ ಅಂದ್ರೆ ಮಹಾಲಲಿತಾ ತ್ರಿಪುರ ಸುಂದರಿಯ ಆರಾಧನೆ ಮಾಡ್ತಾ ಇರೋದ್ರಿಂದ ಹಾಲು ಹೊತ್ತವ್ರಂಗೆ, ಮೊಸರಮ್ಮ ಹೊತ್ತವ್ರಂಗೆ ನಾನು ಭೈರವಮ್ಮ ಅಷ್ಟೇ. ನಾವು ಈ ಮಹಾಕುಂಭ ಮೇಳದಲ್ಲಿ ನೋಡಿದೀವಮ್ಮ, ಬಹಳಷ್ಟು ಜನ ಪಾಶ್ಚಾತ್ಯರು ಬಂದು ಸನಾತನ ಧರ್ಮವನ್ನ ಒಪ್ಪಿಕೊಳ್ತಾ ಇದ್ದಾರೆ. ನಿಮಗೇನ್ ಅನ್ಸುತ್ತೆ ಅಮ್ಮ, ಇಡೀ ವಿಶ್ವವೇ ಸನಾತನ ಧರ್ಮವನ್ನ ಒಪ್ಪಿಕೊಳ್ಳುತ್ತಾ? ಯಾಕೆ ಗೊತ್ತಾ ತಾಯಿ, ನಮ್ಮಲ್ಲಿ ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಯಾವ ದೇವರು ನೀಡಬಲ್ಲರೋ ಜಗದೆ ನಮಗೆಲ್ಲ. ನಮ್ಮಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಬಸವಣ್ಣವರು ಹೇಳೋ ಪ್ರಕಾರ ದಯವೇ ಧರ್ಮದ ಮೂಲವಯ್ಯ. ಒಂದು ದನವನ್ನ ಕೊಯ್ಯುವಾಗ ಅದೆಷ್ಟು ಸಂಕಟ ಪಡುತ್ತಲ್ವಾ, ಆ ಸಂಕಟ ನಿಮ್ಗಾಗಿಲ್ಲ ಅಂದ್ರೆ ನೀವು ಮನುಷ್ಯರಲ್ಲ ಅಂತ ಅರ್ಥ. ಅದರ ಮಾಂಸ ನಿಮಗೆ ಬಲ ಕೊಟ್ಟಿರ್ಬೋದು, ಅದರ ನೋವು ನಿಮಗೆ ಆಗ್ತಾ ಇಲ್ಲ ಅಂದ್ರೆ ನೀವು ಮನುಷ್ಯರಿಗೆ ಸೇರಿದವರಲ್ಲ. ಅದೆಲ್ಲರಿಗೂ ಈಗ ಪರಿಚಯ ಆಗ್ತಾ ಇದೆ. ಯಾಕೆ ಅಂದ್ರೆ ಯಾರ್ಯಾರು ಮಾಂಸಾಹಾರಿಗಳು ಅವರೆಲ್ಲ ರೋಗಗಳಿಗೆ ಒಳಗಾಗಿ ಸಸ್ಯಾಹಾರದ ಒಂದು ಶುದ್ಧ ಸತ್ವದ ಬಗ್ಗೆ ಹಿಂದೂ ಧರ್ಮದ ಕಾನ್ಸೆಪ್ಟ್ ಆಯುರ್ವೇದಿಕಲ್ಲಿ ಕೂಟಜ, ವಟ, ಪಾಟಲ, ಕರವೀರ, ಕರಂಟಕ, ಪಿಂಪಲಿ, ಕದಲಿ, ಖರ್ಜೂರ, ನಾರಿಕೇಲ, ರಸಾಲ, ತಮಾಲ, ಹಿಂತಾಲ, ಕದಮಾಲ, ಸರಳ, ಬಕುಲ, ಬಕಲ, ಪುನ್ನಾಗ, ಜಂಬು, ಜಂಬೀರ, ನಿಂಬ, ಕದಂಬ, ನಾರಂಗ, ಲವಂಗ, ರುದ್ರಾಕ್ಷಾದಿಗಳ ವರ್ಣನೆ ಆಯುರ್ವೇದದಲ್ಲಿ ಇರೋದ್ರಿಂದ ಇವತ್ತು ಇಡೀ ವಿಶ್ವವು ಆಯುರ್ವೇದ ಶಾಸ್ತ್ರಕ್ಕೆ ಮರಳಾಗ್ತಾ ಇರೋದ್ರಿಂದ ಎಲ್ಲರಿಗೂ ದಯ ಬೇಕು, ಧರ್ಮ ಬೇಕು, ಪ್ರೀತಿ ಬೇಕು, ವಿಶ್ವಾಸ ಬೇಕು. ಅದಿರೋದು ಕೇವಲ ಸನಾತನ ಧರ್ಮದಲ್ಲಿ ಮಾತ್ರ. ಅದಕ್ಕೋಸ್ಕರ ಇಡೀ ವಿಶ್ವವೇ ನನ್ನ ಪ್ರಕಾರ ಇನ್ನೊಂದು 5 ವರ್ಷಗಳಲ್ಲಿ ಅದನ್ನು ನಾನು ನೋಡ್ತೇನೆ. ನಾವೆಲ್ಲ ಹಿಂದೂಗಳು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ನಾವೆಲ್ಲ ಒಂದು ಅಂತ ಅರ್ಥ. ಆದರೆ ಯಾವ ಕಾಲದಲ್ಲಿ ನಮ್ಮ ಗುಡಿಗಳನ್ನು ಒಡೆದು ಚೂರು ಚೂರು ಮಾಡಿ ಆ ಜಾಗದಲ್ಲಿ ನಿಮ್ಮ ಮಂದಿರಗಳನ್ನು ನೀವು ಕಟ್ಟಿದ್ರೆ ಅದನ್ನ ನಾನು ಒಪ್ಪಲ್ಲ. ಬೇಕಾದಷ್ಟು ಜಾಗಗಳಿದೆ, ಅದಕ್ಕೆ ನನ್ನ ಗುಡಿಯನ್ನೇ ಒಡೆದು ಬಿಟ್ಟು ನೀನು ಗುಡಿ ಕಟ್ಟಬೇಕು ಅಂತಿಲ್ಲ. ಅವಾಗೇನಾಗತ್ತೆ, ನನ್ನ ದೇವನೇ ದೊಡ್ಡವನೊಂದು ತಿಳಿದ ನೀನು ನಿನ್ನ ದೇವನು ಇಲ್ಲಿಲ್ಲ ಎಂದು ಭಾವಿಸಿದರೆ ನಿನ್ನ ಧರ್ಮವನ್ನು ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಹಾಗಾಗಿ ಅದು ರಾಮ ಮಂದಿರ ಇರಬಹುದು ಅಥವಾ ಕೃಷ್ಣ ಜನ್ಮಭೂಮಿ ಇರಬಹುದು, ಯಾವುದೇ ಇರಬಹುದು, ಅವುಗಳ ನೆಲೆಯನ್ನು ಅವುಗಳಿಗೆ ಕೊಟ್ಟು ನೀನು ನೆಲೆಯನ್ನು ಕಲ್ಪಿಸಿಕೊಂಡು ಪ್ರಾರ್ಥನೆ ಮಾಡುವುದು ಬಹಳ ಶ್ರೇಷ್ಠವಾದ ವಿಷಯ ಅಂತ ನಾ ಅಂದ್ಕೊಳ್ತೀನಿ. ಅದಕ್ಕೆ ಆ ವಕ್ಫ್ ಕಮಿಟಿಯವರು ಇರ್ಬೋದು, ಇನ್ಯಾರೋ ಇರ್ಬೋದು, ಅವರನ್ನೆಲ್ಲ ನಾನು ವಿರೋಧಿಸೋದಲ್ಲ, ಸರ್ವನಾಶ ಮಾಡಿಬಿಡ್ತೀನಿ. ವಕ್ಫ್ ಅವರು ಮಹಾಕುಂಭ ಮೇಳ ನಡೆಯುವಂತ ಜಾಗನೇ ನಮ್ಮದು ಅಂತ ಹೇಳಿದ್ರಲ್ಲ, ಅವನ ದೇಹನೇ ಅವಂದಲ್ಲ. ಅವನ ಹೆಂಗ್ರಿ ವಕ್ಫ್ ಕಮಿಟಿ ಅಂದ್ರೆ ನಂಗೆ ಇಲ್ಲಿ ತನಕ ಹೆಸರೇ ಕೇಳಿದ್ದಿಲ್ಲ ಸ್ವಾಮಿ. ಅವ್ರ ಜಾಗ ಅಂತ ಅವನ ಹೆಂಗ್ರಿ ಹೇಳ್ತಾನ ಅವನು. ಇಡೀ ಭೂಮಿ ರೀ, ಹೋಗ್ರಿ ಹಿಂದಕ್ಕೆ, ಅತಿ ಹಿಂದಕ್ಕೆ ಹೋಗ್ರಿ, ಸ್ವಲ್ಪ ಓದೋದು ಕಲ್ತ್ಕೊಳ್ರಿ. ಇಡೀ ಬ್ರಹ್ಮಾಂಡ ಅಳದು ತಗೊಂಡದು ಪರಶುರಾಮ ದೇವರು. ಇಡೀ ಪರಶುರಾಮ ದೇವರು ಇದನ್ನ ತಗೊಂಡಿರೋದು ಬ್ರಹ್ಮಾಂಡವನ್ನ. ಈ ಬ್ರಹ್ಮಾಂಡದ ಅಧಿಪತಿ ಪರಮಾತ್ಮ.
ಸನಾತನ ಧರ್ಮದ ನೆಲೆಗೆ ಹೋಗಿ ನಿಮ್ಮ ಧರ್ಮ ಯಾವಾಗ ಹುಡ್ತೋ ಹೋಗ್ರಿ ಹಿಂದಕ್ಕೆ. ಅದ್ರ ಹಿಂದಕ್ಕೆ ಹೋದಾಗ ಇರೋದೇ ಸನಾತನ ಧರ್ಮ. ಈ ಭೂಮಿ ವಕ್ಫು ಗಿಫು ಯಾವ ಕಮಿಟಿದು ಇಲ್ಲ, ಅದು ಸಾಧ್ಯವೇ ಇಲ್ಲ, ನಾವು ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಹಾಗೇನಾದ್ರೂ ಮಾತಾಡಿದ್ರೆ ಹುಚ್ಚರು ಆ ಮಾತನ್ನ ನಾವು ಇಗ್ನೋರ್ ಮಾಡ್ತೇವೆ, ಅದನ್ನ ನಾವು ಪುರಸ್ಕರಿಸೋದಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.